ಬೀದರ್ನಲ್ಲಿ ಕ್ರಿಶ್ಚಿಯನ್ ಸಮುದಾಯದ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ರವಿ ನಿಜಾಂಪುರ್ ಮಾಡಿರುವ ಭ್ರಷ್ಟಾಚಾರ ಆರೋಪಗಳನ್ನು ಖಂಡಿಸಿ ಕ್ರಿಶ್ಚಿಯನ್ ಸಮುದಾಯದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಚರ್ಚ್ ದುರಸ್ತಿ, ನವೀಕರಣ, ಆವರಣಗೋಡೆ, ಸ್ಮಶಾನ ಭೂಮಿ ಹಾಗೂ ಸಮುದಾಯ ಭವನ ನಿರ್ಮಾಣ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಮಂಜೂರಾದ ಅನುದಾನದಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ರವಿ ನಿಜಾಂಪುರ್ ಆರೋಪಿಸಿದ್ದರು. ಆದರೆ ಈ ಆರೋಪಗಳು ಆಧಾರರಹಿತವಾಗಿದ್ದು ಸಮುದಾಯದ ಅಭಿವೃದ್ಧಿಗೆ ಅಡ್ಡಿಪಡಿಸುವ ಪ್ರಯತ್ನ ಎಂದು ಕ್ರಿಶ್ಚಿಯನ್ ಸಮುದಾಯದ ಮುಖಂಡರು ಆರೋಪಿಸಿದರು. ರವಿ ನಿಜಾಂಪುರ್ ಅವರು 2 ವಾರಗಳೊಳಗಾಗಿ ಕ್ರಿಶ್ಚಿಯನ್ ಸಮುದಾಯದವರಲ್ಲಿ ಕ್ಷಮೆಯಾಚಿಸಬೇಕು ಹಾಗೂ ಅವರನ್ನು ಬಿಜೆಪಿ ಪಕ್ಷದಿಂದ ವಜಾಗೊಳಿಸಬೇಕು ಎಂದು ಮುಖಂಡರು ಆಗ್ರಹಿಸಿದರು. ಇಲ್ಲವಾದರೆ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ನಮ್ಮದೇ ಸಮಾಜದ ಜಿಲ್ಲಾಧ್ಯಕ್ಷರು, ಈ ಕಡೆ ಜಿಲ್ಲಾಧ್ಯಕ್ಷರು, ಈ ಕಡೆ ಸೆಕ್ರೆಟರಿ, ಬಿಜೆಪಿದಲ್ಲಿ ಪದಾಧಿಕಾರಿ ಆಗೋದಕ್ಕೋಸ್ಕರ ಜಿಲ್ಲಾಧ್ಯಕ್ಷರು, ಕ್ರಿಶ್ಚಿಯನ್ದು ಅಭಿವೃದ್ಧಿದು ದುಡ್ಡು ಹೊಡೆದೋಸ್ಕರ ಸೆಕ್ರೆಟರಿ. ಇವ್ ಮಾಧ್ಯಮದಾಗ ನಾನು ಒಂದೇ ಒಂದು ವಿನಂತಿ ಮಾಡ್ತೀನಿ, ಇವ್ರು ಏನಿದಾರ, ಇವ್ರೇನು ಕ್ರಿಶ್ಚಿಯನ್ ಇದ್ದಾರಾ, ಏನು ಪಾರ್ಟಿ ಅಧ್ಯಕ್ಷರಿದ್ದಾರ, ಇದು ಕ್ಲಾರಿಫಿಕೇಶನ್ ಮಾಡ್ಕೋಬೇಕು ಫಸ್ಟ್. ಸೆಕೆಂಡು, ಇವರು ಮಾಡುವಂಥದ್ದು ಕೆಲಸಕ್ಕೆ ಸ್ವಂತಾಗಿ ಒಂದು ಬಿಜೆಪಿಯ ಲೆಟರ್ ಹೆಡ್ ಮೇಲೆ ಕ್ಷಮೆ ಕೇಳಿದಾರ, ಸಾರಿ ಕೇಳಿ ರಿಟರ್ನ್ ತಗೊಂಡಾರ. ರಿಟರ್ನ್ ತಗೊಂಡ್ ಮತ್ತೆ ತಿರುಗಿ ಕಮಿಟ್ಮೆಂಟ್ ಆಗಿಲ್ಲ, ಸ್ವಲ್ಪ ಕಮಿಟ್ಮೆಂಟ್ ಆಗೋದಕ್ಕೋಸ್ಕರ ಮತ್ತೆ ತಿರುಚಿ ಅದಕ್ಕೆ ಬೇರೆ ಬೇರೆದ್ ಕೇಳಿ ಮತ್ತು ಅದಕ್ಕೆ ಆಪಾದನೆ ಮಾಡ್ತಾ ಇದ್ದಾರೆ. ಅವು ಈಗ 130 ಕೋಟಿ 20 ಕೋಟಿ ಅಲ್ಲತ್ತಾರ, ಅವ್ರು 80 ಕೋಟಿ ಅವ್ರ ಊರಾಗೆ ಬಿಡುಗಡೆ ಆಗ್ಯದ. ಇದರ ಅರ್ಥ ಏನು? 80 ಲಕ್ಷ ಅವ್ರ ಊರಿಗೆ ಬಿಡುಗಡೆ ಆಗ್ಯದ. ಅದ್ರ ವಿಶ್ಲೇಷಣೆ ಅವರೇ ಕೊಡ್ಬೇಕು. ಅಲ್ಲಿ ಅನ್ನೋದು ಖರ್ಚು ಆಗ್ಯದ ಇಲ್ಲ, ಆಗ್ಯದಂದ್ರ ನೀನೆ ಫಸ್ಟ್ ಮಾಡಿದಿ, ಆಗಿಲ್ಲ ಅಂದ್ರ ನೀ ಸುಳ್ಳು ಹೇಳತ್ತೀವಿ, ಅವರೇ ಕೊಡ್ಬೇಕು ಕ್ಲಾರಿಫಿಕೇಶನ್. ಮೊದಲೇ ಅವರು ಊರ್ಲಿಂದ ಸ್ಟಾರ್ಟ್ ಮಾಡೋಣ, ಆ ನಂತರ ನಾವು ಬೇರೆ ಬೇರೆ ನೋಡ್ರಿ. ನೀವು ಕೌಟ ನೋಡ್ರಿ, ಚಿಲ್ಲರಿಗೆ ನೋಡ್ರಿ, ನಮ್ಮ ರಕ್ಷಾ ನೋಡ್ರಿ, ಬೆಳ್ಕುಂಡಿ ನೋಡ್ರಿ, ಕೆಲಸ ಆಗ್ಯಾವಿಲ್ಲ. ನೀವು ಮಾಧ್ಯಮದವ್ರು ಕೂಡ ನೋಡ್ರಿ, ಸೋಲ್ಪುರ್ ನೋಡ್ರಿ, ಎಂತೆಂತ ಕೆಲಸ ಆಗ್ಲತ್ತವ. ಉದ್ದೇಶ ಏನಿಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಮಾಡೋದು, ಕ್ರಿಶ್ಚಿಯನ್ದವ್ರಿಗೆ ಡ್ಯಾಮೇಜ್ ಮಾಡೋದು, ಇವ್ರ ಅಭಿವೃದ್ಧಿ ಆಗಬಾರ್ದು, ಇವ್ರ ಮೇಲ್ ಬರಬಾರ್ದು. ಬೀದರ್ ಜಿಲ್ಲೆಗೆ ಮತ್ತು ಬೀದರ್ ಜಿಲ್ಲಾ ಅಧಿಕಾರಿಗಳಿಗೆ ಒಂದು ಕಪ್ಪು ಚುಕ್ಕಿ ತರುವಂತ ಕೆಲಸ ಇವ್ರು ಮಾಡ್ತಾ ಇದ್ದಾರ. ದಯಾ ಮಾಡಿ ಇದು ಇಲ್ಲಿಗೆ ನಿಲ್ಲಿಸಬೇಕು. ಬಿಜೆಪಿಯ ಎಲ್ಲ ರಾಷ್ಟ್ರೀಯ ಅಧ್ಯಕ್ಷರಿಗೂ ಜಿಲ್ಲಾ ಅಧ್ಯಕ್ಷರಿಗೂ ಮನವಿ ಮಾಡ್ತೀವಿ, ಕೂಡಲೇ ಅವರಿಗೆ ಆ ಅಧಿಕಾರದಿಂದ ಕೆತ್ತ ಹಾಕಿ ಇವ್ರ ಮೇಲೆ ಕ್ರಮ ತಗೋಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಮಾಧ್ಯಮರಿಗೆ ಇಷ್ಟ ಹೇಳಿ ನಾನು ಮುಗಿಸ್ತೀನಿ. ನನ್ನ ಹೆಸರು ಜೇಮ್ಸ್ ಅಂತ, ಸೋಷಿಯಲ್ ವರ್ಕರ್, ಅವರ ತಾಲೂಕಾ. ವಿಶೇಷವಾಗಿ ಇವತ್ತು ನಿಮ್ಮನ್ನು ಕರೆಸಿ ನಾವು ಮಾತಾಡೋದು ಏನಂದರೆ, ನಮ್ಮಲ್ಲಿ ಕೆಲವೇ ಲೋಪದೋಷಗಳನ್ನು ಇಟ್ಟಿದ್ದಾರೆ. ಯಾರು? ರವಿ ನಿಜಾಂಪುರೆ ದಯಮಾಡಿ ಕ್ರಿಶ್ಚಿಯನ್ ಜನಾಂಗ ಮೇಲೆ ನೀನು ರಾಜಕಾರಣಿ ಮಾಡಬೇಡಪ್ಪ. ದಯಮಾಡಿ ಕ್ರಿಶ್ಚಿಯನ್ ಜನಾಂಗ ಮೇಲೆ ನೀನು ರಾಜಕಾರಣಿ ಮಾಡಬೇಡ. ಯಾಕಂದ್ರೆ ನೀನು ಒಬ್ಬನೇ ಇಲ್ಲ, ಕ್ರಿಶ್ಚಿಯನ್ ಜನರ ಮೇಲೆ ಆಪಾದನೆ ಹಚ್ಚಿ ನೋಡಿ ಕೂಡೋರು ಬಹಳ ಜನರ. ನೀನು ಕ್ರಿಶ್ಚಿಯನ್ದು ಅಂತ ಹೇಳಿ ನಿನ್ನ ಊರಾಗ ದುಡ್ಡು ಎತ್ತಿನವಿದ್ದಿ. ಇಲ್ಲಿ ಎಸ್ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷ ಇದ್ದ ಅಂತ ಹೇಳ್ತೀನಿ. ದಯಮಾಡಿ ಬಿಜೆಪಿ ಅವರು ಕೊಡುಗೆ ಇದೆ, ಕ್ರಿಶ್ಚಿಯನ್ದವ್ರಿಗೆ ಕೊಟ್ಟಂತ ಕೊಡುಗೆ ಇದೆ. 51 ಕೋಟಿ ಮೊದಲೇ ಬಿಡುಗಡೆ ಮಾಡಿದಂತ ನಮ್ಮ ಯಡಿಯೂರಪ್ಪ ಅವರಿಗೆ ಮುಖ್ಯಮಂತ್ರಿ ಇದ್ದಾಗ ಅವ್ರು ನಮ್ಮ ಕ್ರಿಶ್ಚಿಯನ್ ಜನರಿಗೆ ಅವ್ರು ಅಷ್ಟು ಒಳ್ಳೆ ರೀತಿ ನೋಡಿಕೊಂಡು ಅವ್ರು ಮಾಡ್ಯಾರಂದ್ರ ನೀನು ಯಾವಪ್ಪ, ನೀನು ಯಾಕೆ ಈ ರೀತಿ ಮಾಡತ್ತಿ? ಎಲ್ಲಿ ಪ್ರಾಬ್ಲಮ್ ಇಲ್ಲ, ಪ್ರಾಬ್ಲಮ್ ನಿನ್ನ ಮಧ್ಯದಲ್ಲಿದೆ. ಪ್ರಾಬ್ಲಮ್ ನೀನ್ ಮಾಡಂತ ಒಂದು ಯೋಚನೆದಲ್ಲಿದೆ, ಎಲ್ಲಿ ಯಾವ ರೀತಿಯ ಪ್ರಾಬ್ಲಮ್ಸ್ಗಳಿಲ್ಲ. ದಯಮಾಡಿ ನೀನು ಕ್ರಿಶ್ಚಿಯನ್ಸ್ ಹೆಸರು ಹೇಳ್ಕೊಂಡು ನೀನು ಲೀಡರ್ ಆಗಂತ ಕೆಲಸ ಮಾಡಬೇಡ. ಈ ಕ್ರಿಶ್ಚಿಯನ್ದವ್ರ ಮೇಲೆ ನೀ ಭಾಳ ಒಳ್ಳೆಯರ, ಯಾರು ಎಲ್ಲಿ ಮೋಸ ಮಾಡಂತ ಜನ ಅಲ್ಲ. ಅದಕ್ಕೆ ದಯಮಾಡಿ ನೀನು ಇದು ಏನು ಮಾಡಿದಲ್ಲ, ಇದು ವಾಪಸ್ ತಗೋ. ಜನರ ಮಧ್ಯದಲ್ಲಿ ಕ್ಷಮಾಪಣೆ ಕೇಳುವಂತ ನೀನು ಕೆಲಸ ಮಾಡಬೇಕು. ನಾನು ಸೋಮನಾಥ್ ಪಾಟೀಲ್ ಅಧ್ಯಕ್ಷ ಅವರಿಗೆ ಮನವಿ ಮಾಡ್ತೀನಿ, ಕೈ ಮುಗಿದು ಮನವಿ ಮಾಡ್ತೀವಿ. ಸರ್, ಎಲ್ಲಿ ಯಾವ ಪ್ರಾಬ್ಲಮ್ ಇಲ್ಲ. ಈ ನಿಮ್ಮ ಬಿಜೆಪಿಗೆ ಕೆಟ್ಟ ಹೆಸರು ಡ್ಯಾಮೇಜ್ ಮಾಡ್ತಾ ಇದ್ದಾನೆ ಇವನೇ. ಬೀದರ್ ಜಿಲ್ಲೆ ನಾ ಎಸ್ಸಿ ಮೋರ್ಚಾದ ಅಧ್ಯಕ್ಷ ಇದ್ದಂತ ಹೇಳ್ಕೊಂಡು ಮೈನಾರಿಟಿ ಹೋಗಿ ಊರಿಗೆ ಹೋಗಿ ಅಲ್ಲಿ ಹೇಳಿ, ನಾ ಹೇಳಂಗ ಹೇಳ್ರಿ, ನಾ ಹೇಳಂಗ ಮಾಡ್ರಿ, ನಾ ಹೆಂಗ್ ಹೇಳ್ದೆ ಹಂಗೆ ಕೇಳ್ಬೇಕು. ನಿಮಗೆ ಊರೂರಾಗ ಜಗಳ ಹಚ್ಚೋದು,
ಒಂದು ಕೆಲವು ಗ್ರೂಪ್ ಆಗಿದೆ, ಅಲ್ಲಿ ಎಲ್ಲೂ ಜಗಳ ಇಲ್ಲ, ಯಾವ ರೀತಿ ಪ್ರಾಬ್ಲಮ್ ಇಲ್ಲ. ಅಲ್ಲಿ ಊರಾಗ ಗ್ರೂಪ್ಗಳು ಏನ್ ಮಾಡೋದು, ಜಗಳ ಹಚ್ಚೋದು, ಅಣ್ಣ ತಮ್ಮದಾಗ ಪ್ರಾಬ್ಲಮ್ ಮಾಡತ್ತಾರೆ. ದಯಮಾಡಿ ಇದು ಮಾಡಬೇಡ್ರಿ. ನಿಮ್ ಕೈ ಮುಗಿದು ಕೇಳ್ತೀನಿ, ಯಾಕಂದ್ರೆ ನೀವು ಒಳ್ಳೆಯರಿದ್ದಾರ ಇದು ಮಾಡಲ್ಲ. ಹಾಗಾದ್ರೆ ನಿಮ್ಮ ಮನುಷ್ಯನಿಗೆ ಗಲೀಜ್ ಪಾನ ಬಂದದ ಅಂತ ನೀವು ಮಾಡ್ತೀರಿ. ನಾನು ಇಷ್ಟ ಹೇಳಿ 2 ಮಾತು ಮುಗಿಸ್ತೀನಿ. ನನ್ನ ಹೆಸರು ಅನಿಲ್ ನಿಡೋದ, ಕರ್ನಾಟಕ ಕ್ರಿಶ್ಚಿಯನ್ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ. ನನ್ನ ಹೆಸರು ಇಸಾ ಕೆಂಪನೂರ್, ರೆಡ್ ಆರ್ಮಿ ಅಧ್ಯಕ್ಷ. ಇವತ್ತು ಈ ಮಾಧ್ಯಮದರಿ ಕುರಿತು ಎರಡು ವಿಷಯದಾಗ ಮಾತಾಡ್ಬೇಕಂತಿದ್ದೀನಿ. ಏನಂದ್ರೆ ಇವತ್ತು ರವಿ ನಿಜಾಂಪುರಿ ಅವ್ರು ನಮ್ಮ ಕ್ರೈಸ್ತ ಸಮುದಾಯಕ್ಕೆ ಒಂದು ಅನ್ಯಾಯ ಅವ್ನ ವಿರುದ್ಧವಾಗಿ ಮಾತಾಡಿದಾರ. ಇವ್ರಿಗೆ ಏನು ಅರ್ಹ ಇಲ್ಲ ಅಂತ ಹೇಳಿ ನಾನು ಇವತ್ತು ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ಇವರಿಗೆ ಈ ನಮ್ಮ ಕ್ರೈಸ್ತ ಸಮುದಾಯದಾಗ ಹೇಳಬೇಕಾದ್ರೆ ನಿಮ್ಮಲ್ಲಿ ಏನು ಮಾಹಿತಿ ಇದೆ, ನೀವು ಏನು ಮಾಹಿತಿ ತಗೊಂಡಿದ್ದೀರಿ? ಏನೂ ಮಾಹಿತಿ ಇಲ್ದೇ ಇವತ್ತು ಬಂದು ನೀವು ಮೀಡಿಯಾ ಮುಖಾಂತರ ಊರೂರಿಗೆ ಓಡಾಡಿ ನಮ್ದು ಅಲ್ಲಿನ ಆಗ್ಯದ ಇದು ಆಗ್ಯದ ಅಂತ ಹೇಳ್ತೀರಿ. ಇದು ಎಷ್ಟರ ಮಟ್ಟಿಗೆ ಸತ್ಯ ಅದ? ನೀವು 120 ಕೋಟಿ ಭ್ರಷ್ಟಾಚಾರ ಆಗ್ಯದ ಅಂತ ಹೇಳ್ತೀರಿ. ಇವತ್ತು ಸಮುದಾಯದಾಗ ವಿಷಯದಾಗ ಬಂದಾಗ 120 ಕೋಟಿ ಭ್ರಷ್ಟಾಚಾರ ಆಗ್ಯದ. ನೀವು ಎಲ್ಲಿ RTI ಮುಖಾಂತರ ಹಾಕಿ ತಗೊಂಡಿದ್ದೀರಿ? ಯಾರು ಪರ್ಮಿಷನ್ ಕೊಟ್ಟಿದ್ದೀರಿ ನಿಮಗೆ? BJP SC ಮೋರ್ಚಾ ಅಂತ ಹೇಳ್ತೀರಿ. ಇವತ್ತು ನಾ ನೇರವಾಗಿ ನಮ್ಮ ಕ್ರೈಸ್ತ ಸಮುದಾಯ ಪರವಾಗಿ ಮತ್ತು ರೆಡ್ ಆರ್ಮಿ ಪರವಾಗಿ ನಾ ಏನು ಕೇಳಕ್ ಬಂದೀನಿ ಅಂತಂದ್ರೆ, ನಮ್ದು ಜಿಲ್ಲಾ BJP ಅಧ್ಯಕ್ಷರಿಗೆ ಏನಿವ್ರಿಗೆ ಪರ್ಮಿಷನ್ ಕೊಟ್ಟಿದ್ರು? ಎಲ್ಲ ಊರೂರಿಗೆ ಹೋಗಿ ಅಂತ ಹೇಳೋದು ಮಾಡ್ಕೊಳ್ಳೋ ಪರ್ಮಿಷನ್ ಕೊಟ್ಟಿದ್ದಾರೆ ಇವರಿಗೆ? ಅದು ಏನೂ ಕೊಟ್ಟಿಲ್ಲ. ಆದ್ರೂ ಕೂಡ ತಂದು ಸ್ವ ಇಚ್ಛೆಲಿಂದ ಹೋಗಿ ಇವತ್ತು ಊರೂರಿಗೆ ಹೋಗಿ ಅಲ್ಲಿ ಇಷ್ಟು ಕಳಪೆ ಕಾಮಗಾರಿ ಆಗ್ಯದ, ಅಲ್ಲಿ ಇಷ್ಟು ಕಳಪೆ ಕಾಮಗಾರಿ ಮೇಲೆ 120 ಕೋಟಿ ಭ್ರಷ್ಟಾಚಾರ ಅವ್ರು ನಮಗೆ ತೋರಿಸ್ಬೇಕ್ರಿ. ಯಾರು ತೋರಿಸ್ಬೇಕು? BJPದು ಅಧ್ಯಕ್ಷರು ತೋರಿಸ್ಬೇಕು. ನಮಗೆ ಇವ್ರು ರವಿ ನಿಜಾಂಪುರಿ ತೋರಿಸೋದಲ್ಲ, BJP ಅಧ್ಯಕ್ಷರು ತೋರಿಸ್ಬೇಕು. ಅದ್ರ ಸರ್ ನೀವು 2 ವಾರದಾಗ ನೀವು ತೋರಿಸ್ಲಿಲ್ಲ ಅಂದ್ರೆ ಮುಂದೆ ಬರುವ ದಿನಗಳಲ್ಲಿ ನಾವು BJP ಹೆಡ್ ಆಫೀಸ್ಗೆ, BJP ಇಲ್ಲಿ ಕಮಿಟಿ ಆಫೀಸ್ ಅದ, ಅದಕ್ಕೆ ನಾವು ಮುತ್ತಿಗೆ ಹಾಕ್ಲಕ್ಕೆ ನಾವು ರೆಡಿ ಇದ್ದೇವೆ ಅಂತ ಹೇಳಿ ನಾವು ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಮುಂದೆ ಬರೋ ದಿನಗಳಲ್ಲಿ ಎರಡು ವೀಕ್ ಟೈಮ್ ಕೊಡೋದೇವ್ರಿ ನಾವು ಅಷ್ಟೇ. ಸಂಜಯ್ ವಿಜಯ್ ಕುಮಾರ್ ಇದು ಯಾರಾದವ್ರು ಸರ್ ನಿಜಾಂಪುರಿ ಅವರಿಗೆ 2 ವೀಕ್ ಟೈಮ್ ಕೊಡೋದಿದ್ದು. 2 ವೀಕ್ದಾಗ ನೀವು ಬಂದು ನಮ್ಗೆ ಸಾರಿ, ನಮ್ಮ ಸಮುದಾಯಕ್ಕೆ ನೀವು ಸಾರಿ ಕೇಳಲಿಲ್ಲ ಅಂದ್ರೆ ಮುಂದೆ ಬರುವ ದಿನಗಳಲ್ಲಿ ನಾವು BJP ಏನದು ಆಫೀಸ್ ಇದೆ, ಹೆಡ್ ಆಫೀಸ್, ಅದಕ್ಕೆ ಬಂದು ನಾವು ಮುತ್ತಿಗೆ ಹಾಕುವಂಥ ಕೆಲಸ ನಾವು ಮಾಡ್ತೀವ್ರಿ. ಮತ್ತೊಂದು ವಿಷಯ ಏನಂತಂದ್ರೆ, ಮೊನ್ನೆ ಫ್ರೀಡಮ್ ಪಾರ್ಕ್ದಾಗ ಹೋಗಿ ನಾವು ಒಂದು ಪ್ರತಿಭಟನೆ ಮಾಡ್ತೀವ್ರಿ. ಪ್ರತಿಭಟನೆ ಮಾಡಿದಾಗ ಅಲ್ಲಿ ನಮ್ದು ಸೆಕ್ರೆಟರಿ ಮೇಡಮ್ ಅವರು ಶಮ್ಲ ಇಕ್ಬಲ್ ಅಂತ ಹೇಳಿ ಮೇಡಮ್ ಅವರು ನಮ್ಗೆ ಮಂಜೂರಾತಿ ಕೊಟ್ಟಿರ್ತಾರೆ 9 ಚರ್ಚಿಂದ. ಮತ್ತೆ ಯಾರೋ ಒಬ್ಬ ಅಣ್ಣ ತಮ್ಮರು ಹೋಗಿ ಅಲ್ಲೊಂದು ಲೆಟರ್ ಕೊಟ್ಟು ಅವು ಕೂಡ ಕ್ಯಾನ್ಸಲ್ ಮಾಡಿಸಿದ್ದಾರೆ. ಯಾಕೆ ಇಷ್ಟು ನಮ್ದು ಸಮುದಾಯಕ್ಕೆ ನೀವು ಹರ್ಕೊಂಡ್ ಬಿದ್ದಿದ್ದೀರಿ? ನಮ್ಮ ಸಮುದಾಯ ಏನು ತಪ್ಪು ಮಾಡಿದೆ ಗೊತ್ತಾ? ನಮ್ಮ ಸಮುದಾಯದಲ್ಲಿ ಒಂದು ಚರ್ಚ್ ಕಟ್ಟಬೇಕಾದ್ರೆ ನಿಮ್ಗೆ ತಕ್ಲೀಫ್ ಅದಾನ? ನಮ್ಮ ಸಮುದಾಯ ಚರ್ಚ್ಗಳು ಬೆಳಿಬೇಕಂದ್ರೆ ನಿಮ್ಗೆ ತಕ್ಲೀಫ್ ಅದ ಗೊತ್ತಾ? ನಮಗರ ಒಟ್ಟು ಸಮಾಜ ಬರೋಂಟದ ಇದು. ನೀವು ಎದ್ರ ಕಡೆಯಿಂದ ಈಟ್ ಹರಿಬಿದ್ದೀರ ಅಂತ ಹೇಳಿ ನಮಗೆ ಕೊನೆ ಆಗ್ತಾ ಇಲ್ಲ. ಯಾಕೆ ಹೊಟ್ಟೆ ಕಿಚ್ಚು ಮಾಡ್ಕೊತಾ ಇದ್ದೀರ ಅಂತ ಕೊನೆ ಇಲ್ಲ. ಎಲ್ಲ ನಿಗಮಗಳು ಅವರಿ, ಎಲ್ಲ ನಿಗಮದಾಗ ಬಿ ಎಲ್ಲ ಕಡೆ ಅನುದಾನ ಬರ್ತದ. ಆದ್ರೆ ಇವತ್ತು ನಮ್ದೇ ಸಮುದಾಯಕ್ಕೆ ಯಾಕೆ ಟಾರ್ಗೆಟ್ ಮಾಡ್ತಾ ಇದೀರಿ ನೀವೆಲ್ಲರೂ? ಇದ್ರ ಪ್ರಶ್ನೆ ಬಿ ನೀವು ಕೊಡ್ಬೇಕಾಗ್ತದ. ಯಾರು ಮಾಡಿದಿರಿ ಎಲ್ಲರಿಗೂ ಗೊತ್ತದ ಇಲ್ಲ ಆಲ್ರೆಡಿ? ಎಲ್ಲರಿಗೂ ಗೊತ್ತದ ಅಂದ್ರೂ ಕೂಡ ಯಾರು ಮುಂದೆ ಬಂದು ಹೇಳಕ್ ರೆಡಿ ಇಲ್ಲ. ಅದು ಕೂಡ ಮುಂದೆ ಬರೋ ದಿನಗಳದ್ದು ಇವ್ರದ್ದು ಕೂಡ ಹೊರಗೆ ಬರ್ತಂತ ಹೇಳಕ್ ಇಷ್ಟಪಡ್ತೀನಿ. 2 ಮಾತು ಹೇಳಿ 2 ಮಾತು ಮುಗಿಸ್ತೀನಿ. ಜೈ ಕ್ರಿಸ್ತ. ಈ ಸಮಾಜಕ್ಕೆ ಯಡಿಯೂರಪ್ಪ ಸಾಹೇಬ್ರದ್ದು ಅಪಾರವಾದಂಥ ಕೊಡುಗೆ ಇದೆ. ಓಕೆ, ಸೊ ಅವರೇ ಕೊಟ್ಟಿರುವಂಥ ಪಕ್ಷದಿಂದ ನಮ್ಮ ಚರ್ಚ್ಗಳೆಲ್ಲ ಕಟ್ತಾ ಇದ್ದಾರೆ. ಆದ್ರೆ ಇವಾಗ ಅವರೇ ಬಂದು ಆ ಪಕ್ಷದನ್ನೇ ಅವರು ಯಡಿಯೂರಪ್ಪ ಸಾಹೇಬರು ಹೆಲ್ಪ್ ಮಾಡಿದ್ದೇ ಅವರು ಹಾಳು ಮಾಡ್ತಾ ಇದ್ದಾರೆ. ಪಕ್ಷದ ಒಂದು ಇದನ್ನೇ ಹಾಳು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸಿಂಪಲ್ ಆಗಿ ಆಲ್ರೆಡಿ ಎಲ್ಲರೂ ಹೇಳಿದ್ದಾರೆ. ಏನಂತದ, ಲಾಸ್ಟ್ ಟೈಮ್ 400 ಕೋಟಿ ಬಂದಿದೆ ಬೀದರ್ಗೆ ಅಂತೇಳಿ. ನೀವು ಎಲ್ಲಿ ಬಿ ಚೆಕ್ ಮಾಡ್ರಿ, ಸುಳ್ಳು ಆಪಾದನೆ ಮಾಡಿದ್ರಲ್ಲಾದರೂ ಸ್ವಲ್ಪವಾದರೂ ಇರಬೇಕು. ಆದರೆ 400 ಕೋಟಿ ಅದಕ್ಕೆ ಏನಾದರೂ ಬಹಳಷ್ಟು ಮಾಧ್ಯಮದವ್ರು ಬಿ ಇದ್ದೀರಿ ನೀವು. 400 ಕರೋಡ್ 400 ಕೋಟಿ ಬಂದಂದ್ರೆ ಹೆಂಗೆ ಬಂದದ, ಅಷ್ಟು ಎಲ್ಲಿ ಬಂದದ ಅಂತ ನೀವು ಬಿ ಕೇಳಬೇಕಿತ್ತು ಸರ್. ಅದು ನಾನು ನಿಮ್ಗೆ ಬಿ ರಿಕ್ವೆಸ್ಟ್ ಮಾಡ್ಕೋತೀನಿ, ನೀವು ಬಿ ಕೇಳಬೇಕಿತ್ತು 400 ಕೋಟಿ ಬಂತು. ಸುಮ್ಮನೆ ಎಲ್ಲ ಕಡೆ 400 ಕೋಟಿ 400 ಕ್ರೈಸ್ತ 400 ಕೋಟಿ ಎಲ್ಲಿ 400 ಕೋಟಿ? ಮತ್ತೆ ಇವಾಗ ಮತ್ತೆ 120 ಕೋಟಿ, ಒಂದ್ಸರಿ 200 ಕೋಟಿ, ಒಂದ್ಸರಿ 300 ಕೋಟಿ. ಹೋಲ್ ಡಿಪಾರ್ಟ್ಮೆಂಟ್ ನಮ್ದು ಇದರೊಳಗೆ ಅಷ್ಟು ಬರಲ್ಲ. ಮತ್ತೆ ಕೆಲಸದ ಬಗ್ಗೆ ಮಾತಾಡೋಣ. ಕೆಲಸ ದುಡ್ಡು ಬಂದಿದೆ ಎಲ್ಲ. ಯಾಕಂದ್ರೆ ಫಸ್ಟ್ ಇನ್ಸ್ಟಾಲ್ಮೆಂಟ್, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಂತೇಳಿ ಸಮುದಾಯ ಭವನ ಇದ್ರೆ 4 ಕಂತಲ್ಲಿ ಬರ್ತದೆ, ಚರ್ಚ್ಗಳಿದ್ರೆ 2 ಕಂತಲ್ಲಿ ಬರ್ತದೆ, ಸ್ಮಶಾನ ಭೂಮಿ ಆವರಣಗೋಡೆ ಇದ್ರೆ 2 ಕಂತಲ್ಲೇ ಬರ್ತದೆ. ಓಕೆ, ಸೊ ಈಗ ಅವು ಬಂದಾಗ ಫಸ್ಟ್ ಏನಾದರೂ ಮಿಸ್ಟೇಕ್ ಇದ್ರೆ ಜಿಲ್ಲಾ ಏನು ನಮ್ದು ಅಧಿಕಾರಿಗಳಿರ್ತಾರೆ, ಅಲ್ಪಸಂಖ್ಯಾತರ ಇಲಾಖೆಯರು, ಅವ್ರು ಬಂದು ಚೆಕ್ ಮಾಡಿ GPS ಇದೆ ಎಲ್ಲಾದರೂ ನೀವೆಲ್ಲರೂ ಇಲ್ಲೇ ಇದ್ದೀರಿ. ಮಾಧ್ಯಮದವರಿಗೆ ನಾನು ಕೇಳಕ್ಕೆ ಇಷ್ಟಪಡ್ತೀನಿ, GPS ಅಲ್ಲಿ ಏನಾದರೂ ಮಿಸ್ಟೇಕ್ ಆಗ್ಬೋದಾ? ಏನಾರ ಎಡಿಟ್ ಮಾಡಕ್ಕೆ ಬರ್ತದ?
ಸೊ ಖುದ್ದಾಗಿ ಜಿಲ್ಲಾ ಅಲ್ಪಸಂಖ್ಯಾತರ ಇಲಾಖೆ ಅಧಿಕಾರಿಗಳು ಬಂದು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ GPS ತೆಗೆದು ರಿಪೋರ್ಟ್ ಬರೆದಿ ಮ್ಯಾಕ್ ಕಳಿಸ್ತಾರೆ. ಅವಾಗ ಮತ್ತೆ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಬರ್ತದೆ, ಮತ್ತೆ ಥರ್ಡ್. ಓಕೆ, ಸೊ ಇದೆಲ್ಲ ಇರ್ತದೆ. ಇದು ಬಿಟ್ಟು ನೀವು ಬಂದು ಹಂಗ ಮತ್ತೆ ನಾನು ಇದನ್ನು ಹೇಳಕ್ಕೆ ಇಷ್ಟಪಡ್ತೇನೆ, ಎಲ್ಲ ಪೂರ 100% ಆಗಿದೆ ಅಂತ ಹೇಳಿ ನಾನು ಹೇಳ್ತಾ ಇಲ್ಲ. 100% ಕೆಲವು ಪ್ರಾಬ್ಲಮ್ಸ್ ಇದೆ, ಚರ್ಚ್ಗಳಲ್ಲಿ ಪ್ರಾಬ್ಲಮ್ಸ್ ಇದೆ, ಊರ್ದು ಪ್ರಾಬ್ಲಮ್ ಇರ್ತದೆ, ಮತ್ತೆ ಸ್ವಲ್ಪ ಕಂಪೌಂಡ್ ಡಾಕ್ಯುಮೆಂಟೇಶನ್ ಪ್ರಾಬ್ಲಮ್ ಇರ್ತದೆ. ಇಲ್ಲ ಇಷ್ಟು ನಿಮ್ಮ ಚರ್ಚಿಂದ ಇಷ್ಟೇ ಇತ್ತು, ಇದು ಇದೆ, ನಿಮ್ಮ ಕಂಪೌಂಡ್ ಅಲ್ಲಿವರೆಗೂ ಬರ್ತದೆ, ಈ ತರ ಇರ್ತದೆ. ಅದಕ್ಕೋಸ್ಕರವಾಗಿ ಹಿಂದೆ ಹಾಕಿದ್ದಾರೆ. ಆಲ್ಮೋಸ್ಟ್ ಅದ್ರ ಬಗ್ಗೆ ಹಿಂಬರ ಕೊಟ್ಟಿನವ್ರು ಇರ್ತಾರೆ, ಅಲ್ಕಸ ನೋಟಿಸ್ ಕಳಿಸಿದ್ದಾರೆ ಎಲ್ಲ ಚರ್ಚ್ಗಳಿಗೆ. ನಾವು ಕೇಳಿದ ಪ್ರಕಾರ ಎಲ್ಲರಿಗೆ ಕಳಿಸಿದ್ದಾರೆ ನೋಟಿಸು. ಕಳಿಸಿದ ಮೇಲೆ ಇವ್ರು ರಿಪ್ಲೈ ಮಾಡಿದ್ದಾರೆ ಏನಂತಂದ್ರೆ ನಮ್ಮಲ್ಲಿ ಹಿಂಗೆ ತೊಂದರೆ ನಡೀತಾ ಇದೆ ಸರ್, ಸ್ವಲ್ಪ ಕಾಲಾವಕಾಶ ಕೊಡ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಆದರೆ ಇವರು ಏನ್ ಮಾಡ್ತಾರೆ ಅಂತಂದ್ರೆ ನಮ್ಮ ಹೋಲ್ ಸಮಾಜವನ್ನೇ ಇವರು ತಂದಿಕ್ತಾ ಇದ್ದಾರೆ. ಒಂದು ಅರ್ಥ ಮಾಡ್ಕೊಳ್ರಿ, ನಮ್ಮ ಸಮಾಜದ ಬಗ್ಗೆ ನಾವು ಹೇಳಲ್ಲ ನಿಮ್ಗೆ ಎಲ್ಲರಿಗೂ ಮಾಧ್ಯಮದವ್ರಿಗೂ ಇಡೀ ಲೋಕಕ್ಕೆ ಕುನ್ನೋದ ಇಡೀ ಇಂಡಿಯಾಕ್ಕೆ ಗೊತ್ತದ ನಮ್ಮ ಸಮಾಜ. ನಾವು ಯಾರ ತಂಟೆಗೆ ಹೋಗಲು ಯಾರ ಬಗ್ಗೆ ನಾವು ವಿಷಯ ಮಾತಾಡಲ್ಲ. ಆದರೆ ನಮ್ಮ ವಿಷಯ ಯಾಕೆ ನೀವು ಎಲ್ಲರೂ ಬೇರೆ ಬಂದು ಮಾತಾಡ್ತೀರಿ? ನೀವು ಮಾತಾಡ್ರಿ, ತಪ್ಪಂತ ಇಲ್ಲ, ನೀವು ಮಾತಾಡ್ರಿ. ಯಾಕಂದ್ರೆ ಬಾಬಾ ಸಾಹೇಬ್ ಎಲ್ಲರಿಗೆ ಕೊಟ್ಟಿದ್ದಾರೆ, ನೀವು ಯಾರಿಗೆ ಕೇಳ್ಬೋದು, ಏನ್ ಮಾಡ್ಬೋದು, ಏನೇ ಮಾಡ್ರಿ, ಪ್ರಾಬ್ಲಮ್ ಇಲ್ಲ. ಆದರೆ ಒಳ್ಳೆ ಕೆಲಸ ಆಗ್ಬೇಕಾದ್ರ ಒಳ್ಳೆ ಕೆಲಸ ಆಗ್ಬೇಕು. ದಯವಿಟ್ಟು ಎಲ್ಲರಿಗೂ ಕೇಳ್ತಾ ಇದ್ದೀನಿ, ನಮ್ಮ BJP ಎಲ್ಲ ಒಂದು ಜಿಲ್ಲೆ ಸೋಮನಾಥ್ ಪಾಟೀಲ್ ಸರ್ ಅವರಿಗೂ ಮತ್ತು ಇನ್ನೂ ಎಲ್ಲರಿಗೆ, ನಾವು ಕೂಡ BJPಯಲ್ಲಿ ಕೆಲಸ ಮಾಡಿದೆವು. ನಾವು BJP ಮೆಂಬರ್ಸ್ ಇದ್ದೇವೆ. ನಾವು ಸೂರ್ಯಕಾಂತ್ ಅಣ್ಣವ್ರ ಜೊತೆ ಎಲ್ಲ ಇದ್ದ ನಾವು ಕೆಲಸ ಮಾಡಿದೆವು. BJPಗಾಗಿ ನಾವೆಲ್ಲರೂ ಕೆಲಸ ಮಾಡಿದೆವು. ಅಂಥ ಪಕ್ಷ ಇಲ್ಲ ಅದು. ಅದರ ಪಕ್ಷದ ಒಂದು ಇದು ಹಾಳು ಮಾಡ್ತಾ ಇದ್ದಾರೆ. ದಯವಿಟ್ಟು ನೀವು ಕೂಡ ತನಿಖೆ ಮಾಡ್ರಿ, ನೀವು ಬಿ ಬಂದು ನೋಡ್ರಿ. ಏನಾದರೂ ಮಿಸ್ಟೇಕ್ಸ್ ಇದ್ರೆ ನೀವು ಇದು ಒಂದು ಆಗಿಲ್ಲ ಅಂದ್ರೆ ಇದು ಮಿಸ್ಟೇಕ್ಸ್ ಅಂತ ಹೇಳ್ಬಾರ್ರಿ. ನೀವು ನೋಡ್ರಿ, ಜಾಸ್ತಿ ಕಾಣಿಸ್ಬೇಕು ನಿಮ್ಗೆ, ಇದು ಮಿಸ್ಟೇಕೇ ಅದ ಅಂದ್ರೆ ನೀವು ಮಾಡ್ರಿ. ಹಂಗಂದ ಈಗ ಮತ್ತೆ ಇನ್ನೂ ಒಂದು 3 ಸಾರಿ ಬ್ಯಾಂಗ್ಳೂರಿನಿಂದ ಇನ್ಸ್ಪೆಕ್ಷನ್ ಬಂದು ಹೋಗಿದ್ದಾರೆ. ನೀವು ಡಾಕ್ಯುಮೆಂಟೇಶನ್ ಆಫೀಸಲ್ಲಿ ಇರ್ತದೆ, ನೀವು ನೋಡಿ ಒಂದ್ಸಲ ಚೆಕ್ ಮಾಡ್ರಿ. 3 ಸಾರಿ ಬಂದು ಹೋಗಿದ್ದಾರೆ. ಆದರೆ ಈ ವ್ಯಕ್ತಿ ನಿಜಾಂಪುರೆ, ರವಿ ನಿಜಾಂಪುರೆ, ಇವ್ರು ಬಂದು ಇದು ಹಿಂಗ ಅಂತಂದ್ರೆ ದಯವಿಟ್ಟು ಮಾಧ್ಯಮದವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಬ್ರೇಕಿಂಗ್ ನ್ಯೂಸ್ ಮಾಡಬೇಡ್ರಿ, ಕನ್ಫರ್ಮ್ ಮಾಡ್ಕೊಂಡು ಮಾಡ್ರಿ. ಇಷ್ಟ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ಜೈ ಕ್ರಿಸ್ಟ್. ಹೆನ್ರಿ ಹನೋಕ್ ಅಂತ ಹೇಳಿ ನಾನು ಸೋಷಿಯಲ್ ವರ್ಕರ್ ಆಗಿದ್ದೇನೆ. ಈಗಾಗಲೇ 2-3 ದಿವಸ ಹಿಂದ್ಗಡೆ ರವಿ ನಿಜಾಂಪುರಿ ಅವರು ಕ್ರೈಸ್ತ ವಿರೋಧಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದರ ಒಂದು ನಿಮಿತ್ತವಾಗಿ ನಾವು ಖಂಡಿಸ್ತಿದ್ದೇವೆ. ನಾನು ಸಂಜೀವ್ ಕುಮಾರ್ ಚಿಲ್ಲರ್ಗಿ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯನಾಗಿ ನಮ್ಮ ಸಮಾಜ ಪರವಾಗಿ ನಾನು ಮಾತಾಡ್ತಿದ್ದೀನಿ. ರವಿ ನಿಜಾಂಪುರಿ ಅವರು ಸ್ವಗ್ರಾಮದಲ್ಲಿ 2001 ಅಥವಾ 2ರಲ್ಲಿ ಕ್ರಿಶ್ಚಿಯನ್ ಅಂತ ಹೇಳಿ ಆ ಊರ್ದು ಸೆಕ್ರೆಟರಿ ಆಗಿ ಮತ್ತೆ ಅದ್ರದ್ದು 80 ಲಕ್ಷ ಅವ್ರ ಊರಿಗೆ ಅನುದಾನ ತಂದಿದ್ದಾರೆ. ಆದರೆ ಅವ್ರ ಕಾಮಗಾರಿನೂ ಅರ್ಧದಷ್ಟೇ ಉಳಿದಿದೆ. ಸ್ವಂತ ಅವ್ರ ಗ್ರಾಮದಲ್ಲಿ ಕಾಮಗಾರಿ ಅವರೇ ಅಧ್ಯಕ್ಷರಾಗಿ ಪೂರ್ಣಗೊಳಿಸಿಲ್ಲ. ಮತ್ತು ಅವರು ಇನ್ನೊಂದು ಊರಿಗೆ ಹೋಗಿ ಬಡ್ ತೋರಿಸ್ತಿದ್ದಾರೆ, ಆ ಊರಾಗ ಕೆಲಸ ಆಗಿಲ್ಲ, ಈ ಊರಾಗ ಕೆಲಸ ಆಗಿಲ್ಲ, ಹಿಂಗಾಗಿಲ್ಲ, ಹಂಗಿಲ್ಲ ಹೇಳ್ತಿದ್ದಾರೆ ಅವ್ರು. ಸ್ವಂತ ತಮ್ಮ ಊರಾಗ ನೀವು SC ಮೋರ್ಚಾ ಜಿಲ್ಲಾಧ್ಯಕ್ಷ ಅಂತ ಹೇಳ್ತಿದ್ದೀರಿ, ನೀವು ಕ್ರಿಶ್ಚಿಯನ್ ಅಂತ ಹೇಳಿ ಈ ಕಡೆ ಚರ್ಚಿನಾಗ ಅಧ್ಯಕ್ಷರಾಗಿ 80 ಲಕ್ಷ ಎಬ್ಸಿ ಕಾಮಗಾರಿ 80% ಇದೆ, 20% ಗೊತ್ತಿಲ್ಲ. ನಿಮಗೂ 1/2% ಅನುದಾನ ಬರೋದಿದೆ. ನಾವು ನಮ್ಮ ಸಮಾಜಕ್ಕೆ ಬಹಳಷ್ಟು, ನಮ್ಮ ಬೀದರ್ ಜಿಲ್ಲೆ ಏನದ ಕ್ರಿಶ್ಚಿಯನ್ನು, ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಫಸ್ಟ್ ಪಾಪ್ಯುಲೇಷನ್, ಅದ್ರ ಬಾದ್ ಮಂಗಳೂರು, ಬೀದರ್ 3ನೇ ಪ್ಲೇಸ್ನಲ್ಲಿ ಇದೆ. ಅದರಲ್ಲಿ ಮೆಥೋಡಿಸ್ಟ್ ಸಭೆ ಬಹಳಷ್ಟು ಹೆಚ್ಚಿನ ಸಭೆಯಲ್ಲಿದೆ. ನಾವೆಲ್ಲರೂ ನಮ್ಮ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಒಳ್ಳೆ ರೀತಿಯ ಕೆಲಸ ನಡೆದಿದೆ. ನಮ್ಮಲ್ಲಿ ಬಹಳಷ್ಟು ಕೆಲಸ ಆಗಿವೆ. ಅವ್ರಿಗೆ ಯಾವುದೇ ಮಾಹಿತಿ ಇಲ್ಲ, ಅಲ್ಪ ಮಾಹಿತಿ ತಗೊಂಡು ಅವರ ಕೆಲಸ ಆಗಿಲ್ಲ, ಇವರ ಕೆಲಸ ಇಲ್ಲ ಅಂದ್ರೆ ನಮ್ಮ ಸಮಾಜದ್ದು ಕೆಟ್ಟ ಹೆಸರು ತರ್ತಿರೋ ವ್ಯಕ್ತಿ ಅವ್ರು ಏನಿದಾರ. ನಾ ಏನು SC ಮೋರ್ಚಾದ ಜಿಲ್ಲಾ ಅಧ್ಯಕ್ಷರು ಇದ್ದಾರ, ಮತ್ತೇನವ್ರು ಕ್ರಿಶ್ಚಿಯನ್ ಸಮಾಜದ ಚರ್ಚ್ ಸೆಕ್ರೆಟರಿ ಇದ್ದಾರ. ಹಣ ಒಂದು ಕಡೆ 80 ಲಕ್ಷ ರೂಪಾಯಿ ಬಳಕೆ ಮಾಡಿದ್ರು, ಸಮುದಾಯ ಭವನ ಕಟ್ಟಿದ್ದಾರೆ ಅಲ್ಲಿ, ಮತ್ತು ಚರ್ಚ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಅವ್ರದ್ದು ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ. ನೀವು ಇನ್ನೊಂದು ಊರಿಗೆ ಹೋಗಿ ನೀವು ಕೆಲಸ ಮಾಡಿಲ್ಲ, ನೀವು ಅದು ಮಾಡಿಲ್ಲ ಅಂತ, ನಮ್ಮಲ್ಲಿ ಆಲ್ರೆಡಿ ಕೆಲಸ ಪ್ರಗತಿಯಲ್ಲಿದೆ. ನಮಗೆ ಅರ್ಧವಷ್ಟೇ ಕಾಮಗಾರಿಗೆ ದುಡ್ಡು ಬಂದಿದೆ, ಕೆಲವೊಂದು ಫುಲ್ ಬಂದಿದೆ, ಎಲ್ಲ ಕಾಮಗಾರಿ ಮುಗಿದಿದೆ. ಇನ್ನೊಂದು 10% ಯಾವುದಾದ್ರೂ ಒಂದು ಸ್ಥಳದು ಅಥವಾ ಡಿಜಿಟಲ್ ಖಾತೆ, ಇನ್ನೊಬ್ಬರು ಸ್ಮಶಾನದಲ್ಲಿ ನಮ್ದಿದೆ ನಿಮ್ದಿದೆ ಅಂತ ಯಾವುದೇ ಒಂದು ತೊಂದರೆಯಲ್ಲಿ ಸ್ವಲ್ಪ ಕೆಲಸ ನಿಂತಿವೆ. ಅದಕ್ಕೆ ಸರ್ಕಾರ ಇದೆ, ಅದ್ರ ಮೇಲೆ
ನಮ್ಮ ಜಿಲ್ಲಾ ಅಲ್ಪಸಂಖ್ಯಾತ ಕಲ್ಯಾಣ ಅಧಿಕಾರಿ ಇದ್ದಾರೆ, ತಾಲೂಕು ಅಧಿಕಾರಿ ಇದ್ದಾರೆ, ಅವ್ರು ಪರಿಶೀಲನೆ ಮಾಡಿದಾರ, ಅವ್ರು 1 ಸರಿ 2 ಸರಿ ನೋಟಿಸ್ ಕೊಟ್ಟಿದಾರ, ಅವ್ರು ಕ್ರಮ ತಗೋತಾರಪ್ಪ. ನೀವು ಯಾರು? ನಿಮ್ಗೆ ಯಾರು ಜಿಲ್ಲಾ BJP ಪಕ್ಷಕ್ಕೆ ನೀವು ಡ್ಯಾಮೇಜ್ ಮಾಡಕ್ ಹೋಗ್ಬೇಡ. ಇದಕ್ಕೆ ಸರ್ಕಾರ BJP ಸರ್ಕಾರ ಇಂಪ್ಲಿಮೆಂಟ್ ಮಾಡಿದೆ. ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪ, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವ್ರಿಗೆ ಸ್ಕೀಮ್ ಕ್ರಿಸ್ತರಿಗೆ ತಂದಿದ್ದಾರೆ. ಅವರು 200 ವರ್ಷದ 400 ವರ್ಷದ ಕರ್ನಾಟಕದಲ್ಲಿ ಚರ್ಚ್ ಇವೆ. ಇದಕ್ಕೆ ಸರ್ಕಾರ ಕ್ರಿಶ್ಚಿಯನ್ರಿಗೆ ಏನಾರ ಮಾಡ್ಬೇಕಂತೇಳಿ ಅವ್ರಿಗೆ ದೇವರು ಏನೋ ಒಂದು ಮನವರಿಕೆ ಬಂದಾಗ ಕ್ರಿಸ್ತರ ಪರವಾಗಿ ಇಡೀ ಭಾರತ ದೇಶದಲ್ಲಿ ಕರ್ನಾಟಕದಾಗ ಮೊದಲೇ ಸಾರಿ ಮಾನ್ಯ ಯಡಿಯೂರಪ್ಪನವರು ಕ್ರೈಸ್ತರಿಗೆ ಇದು ಅಭಿವೃದ್ಧಿಗೆ ಒಂದು 50 ಕೋಟಿ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ರು. ಮುಂದೆ ಕಂಟಿನ್ಯೂ ಆಗಿ ಅದು ಹಾಗೇ ಬಂದಿದೆ. ಮತ್ತು ಮುಂದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ? ಕ್ರೈಸ್ತರ ಪರವಾಗಿ ನಿಗಮ ಮಂಡಳಿ ಮಾಡಿದೆ. ಆದ್ರೆ ಇವು BJP ಒಂದು ಕೊಳ್ಳಕ್ಕೆ ಪಟ್ಟಿ ಹಾಕೊಂಡು ಊರೂರು ಓಡಾಡಿ BJP ಪಕ್ಷಕ್ಕೆ ಯಾಕೆ ಬದಲ ಮಾಡ್ತೀಯಪ್ಪ ನೀನು? BJP ಪಕ್ಷಕ್ಕೆ ಯಾಕೆ ನೀನು ಬದಲ ಮಾಡ್ತಿದ್ದಿ? ನೀನು ಕ್ರಿಶ್ಚಿಯನ್ ಇದ್ದೆ ಅಥವಾ ನೀ SC ಮೋರ್ಚಾ ಅಧ್ಯಕ್ಷ ಇದ್ದೆ? ಈಗ ಅವ್ರದ್ದು ಒಂದು ಪ್ರೂಫ್ ಇದೆ. ನಾನು ಅವ್ರಿಗೆ ಭೇಟಿಯಾದ, ಯಾಕಪ್ಪ ನೀನು ಒಂದು 4 ತಿಂಗಳ ಹಿಂದೆ ಪ್ರೆಸ್ ಮೀಟಿಂಗ್ ಮಾಡಿ DC ಆಫೀಸ್ ಮುಂದೆ ಪ್ರೆಸ್ ಮೀಟ್ ಮಾಡ್ಯಾನ. ಮತ್ತೇನೋ 400 ಕೋಟಿ ಕ್ರೈಸ್ತ ಅಭಿವೃದ್ಧಿ ಬೀದರ್ ಜಿಲ್ಲೆಗೆ ಹಗರಣ ಅಂತ ಯಾವುದೇ ಆಧಾರ ಇಲ್ಲ. 400 ಕೋಟಿ ಇವತ್ತಿನ ತನಕ ಬಂದಿಲ್ಲ. 120 ಕೋಟಿ ಬೀದರ್ ಇವತ್ತಿನ ತನಕ ಬಂದಿಲ್ಲ. ನಾವು ಇಲ್ಲಿ ಕರೆದು ಹೇಳಿದ್ರೆ ಏನಪ್ಪ, ಯಾವ ಥರ ಮಾಡತ್ತಿ ನೀನು? ನಿನ್ನ ಊರಾಗ ಕೆಲಸ ಆಗಿಲ್ಲ, ನಿನ್ನ ಊರಾಗ ಪ್ರಗತಿಯಲ್ಲಿದೆ ಕಾಮ, ನಿನಗೂ ಅರ್ಧ ದುಡ್ಡು ಬರಬೇಕಿದೆ, ಬಂದಿಲ್ಲ. ನೀನು ಯಾಕೆ ಈ ಥರ ನಿನ್ನ ಸಮಾಜಕ್ಕೆ ಕೆಟ್ಟ ಹೆಸರು ನಿಮ್ಮ ಮಾಡತ್ತೀನಿ? ನಿನ್ನ ಹಾಗಲ್ಲ, ಸರಿಯಲ್ಲ, ನಿನ್ನ ಹಿಂಬಾಲ ತಕೋ ಅಂತ ಅಂದಾಗ ಅವನು ಸ್ವಂತ BJP ಲೀಡರ್ ಹಾಡು ತಂದು ನನ್ನ ಹುಜರನ್ನೇ ಬರೆದು ನನಗೆ ಕರೆಕ್ಟ್ ಅಣ್ಣ ನೀವು ಹೇಳೋ ಸರಿ ಅದ, ನನ್ನ ಸಮಾಜದಾಗ ಏನೋ ಅಲ್ಪ ಮಾಹಿತಿ ಇತ್ತು, ನಾನು ಕೊಟ್ಟಿನಿ, ನಾನು ಮುಂದೆ ಈ ಥರ ಮಾಡಲ್ಲ ಅಂತೇಳಿ ಜಿಲ್ಲಾಧಿಕಾರಿಗೂ ಮತ್ತು ಆಯುಕ್ತರು AC ಅವರಿಗೂ ತನ್ನ ಸ್ವಂತ ಸಿಗ್ನೇಚರ್ ಮಾಡಿ ಕೊಟ್ಟು ಹಿಂಬಾರ ತಗೊಂಡಾನು. ಮತ್ತು ಈಗ ಯಾವ ಕಿಡಿಗೇಡಿಗಳು ಏನು ಮಾಡ್ತಿದ್ರು ಗೊತ್ತಿಲ್ಲ, ಯಾವ ಉದ್ದೇಶಕ್ಕಾಗಿ ಮಾಡ್ತಿರೋ ಗೊತ್ತಿಲ್ಲ. ಮತ್ತೆ ಊರೂರು ಓಡಾಡಿ ಹಣ ಎಷ್ಟು ಲೂಟ್ ಆಗಿದೆ 120 ಕೋಟಿ ಮಾಹಿತಿ ಇಲ್ಲ. ಇದು ಅಧಿಕಾರಿಗೆ ಮಾಹಿತಿ ಇರ್ತದೆ. ಜಿಲ್ಲಾ ಅಧಿಕಾರಿ ಅಲ್ಪಸಂಖ್ಯಾತ ಕಲ್ಯಾಣ ಅಧಿಕಾರಿಗೆ ಬೀದರ್ ಜಿಲ್ಲೆ ಎಷ್ಟು ದುಡ್ಡು ಬಂದಿದೆ, ಎಷ್ಟು ಪ್ರಗತಿಯಲ್ಲಿ ಕಾಮಗಾರಿ ಇದೆ, ಎಷ್ಟು ಪೂರ್ಣಗೊಂಡಿದೆ, ಇನ್ನು ಎಷ್ಟು ಅನುದಾನ ಬಾಕಿ ಇದೆ. ಬೆಂಗಳೂರಿನಲ್ಲಿ 190 ಫೈಲ್ ಬೆಂಗಳೂರಿನಲ್ಲಿ ಬಾಕಿ ಇದೆ. ನಮ್ಮ ನಿಗಮ ಮಂಡಳಿ ಆಗಿ 1.5 ವರ್ಷ ಆಯ್ತು. ಸಂಜಯ್ ಜಾಗೀದಾರ್ ನಮ್ಮ ಬೀದರ್ ಒಂದು ಜನಪ್ರತಿ ನಮ್ಮ ಒಂದು ಅದು ಉಪಾಧ್ಯಕ್ಷರಾಗಿದ್ದಾರೆ. ನಮ್ಮದು ಬಿಲ್ ಆಗಿದ್ದಿಲ್ಲ. ನಾನು ಅವ್ರ ಬಲ್ಲಿ ಹೋದೆ, ಅಣ್ಣ ನಮ್ಮದು 1.5 ವರ್ಷ ಆಯಿತು, ಸರ್ಕಾರ ಆದೇಶ ಆಗಿದೆ, ಈ ದುಡ್ಡು ಸರ್ಕಾರ ಆದೇಶ ಆಗಿದೆ, ಇದು ದುಡ್ಡು ಸರ್ಕಾರ ಆದೇಶ ಆಗಿದೆ, ಈ ಪತ್ರ ಅವ್ರಿಗೆ ತೋರಿಸಿನಿ. ಅಣ್ಣ ನೀವು ಉಪಾಧ್ಯಕ್ಷರಿದ್ದೀರಿ, ಇದು ರಿಲೀಸ್ ಮಾಡಿಸ್ರಿ. ಅರ್ಧದಷ್ಟು ಕಾಮಗಾರಿಗಳು ನಿಂತಿವೆ, ಮಳೆ ಗಾಳಿ ಧೂಳಿ ನಮ್ಮ ಚರ್ಚು ಸಮಯ ಅಲ್ಲಿಗೆ ನಿಂತಿದೆ, ಎಲ್ಲ ಕ್ರಾಕ್ ಆಗ್ತಿವೆ, ನೀವು ಬಂದ್ಮೇಲೆ ಇದೊಂದು ರಿಲೀಸ್ ಮಾಡಿಸ್ರಿ ಅಂತ ಹೇಳಿ 1 ವರ್ಷದ ಕೆಳಗೆ ಬಿಟ್ಟಿದ್ದೀನಿ ಅವ್ರಿಗೆ. ಆದ್ರೆ ಬ್ರದರ್ ನಾನು ಮಾಡಿಸ್ತೀನಿ ಅಂತ ಹೇಳಿದಾರೆ, ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಅವರು. ಆದ್ರೆ ಡಿಜಿಟಲ್ ಖಾತಾ ಕೇಳ್ತಿದ್ದಾರೆ ಅವರು. ಡಿಜಿಟಲ್ ಖಾತಾ ನಿಮ್ಮ ಯಾರ ಹತ್ರ ಇಲ್ಲ, ಡಿಜಿಟಲ್ ಖಾತಾ ಕೊಡ್ರಿ ನಾನು ಮಾಡಿಸ್ತೀನಿ ಅಂತ ಅವ್ರು ನಮ್ಗೆ ಆಶ್ವಾಸನೆ ಕೊಟ್ಟರು. ಅದಕ್ಕೆ ನಾವು ಡಿಜಿಟಲ್ ಖಾತಾ ಕಡೆಯಿಂದ ಬಹಳಷ್ಟು ಊರುಗಳಿಗೆ ನಮ್ಮ ಪಂಚಾಯತ್ ಲೆವೆಲ್ ನಾವು ಪ್ರಯತ್ನ ಮಾಡ್ತಿದ್ದೆವು. ಈಗ ಸರ್ಕಾರ ಮೊನ್ನೆ ಆದೇಶದಲ್ಲಿ ಅದು ಆದೇಶ ಹೊರಡಿಸಿದ್ದಾರೆ, ಈ ಖಾತೆಯಿಂದ ಖಾತಾ ಮಾಡ್ಬೇಕಂತೇಳಿ. ಅದಕ್ಕೆ ನಾವು ಆ ವಿಷಯದಲ್ಲಿ ನಾವು ಗ್ರಾಮ ಪಂಚಾಯತಿಗೆ ಹೋಗಿ ನಾವು ಏನಂದ್ರೆ ಖಾತಾ ಮಾಡಿಕೊಂಡು ಮುಂದೆ ಸರ್ಕಾರಕ್ಕೆ ನಮ್ದು ಏನದ ನಾವು ಖಾತೆಗಳು ಸಲ್ಲಿಸ್ತೇವೆ. ಅದ್ರ ನಂತರ ಮಾಡಲಿಲ್ಲ ಅಂದ್ರೆ ನಾವು ಜಾಗೀರ್ದಾರ್ ನಮ್ಮದು ಏರಿಯಾದು ಒಂದು ಉಪಾಧ್ಯಕ್ಷರು ಅವ್ರಿಗೆ ಕೇಳ್ತೇವೆ, ಅಣ್ಣ ಇನ್ನೊಂದು ಸರಿ ನೀವು ಧ್ವನಿ ಎತ್ತಿರಿ ನಿಮ್ಮ ಕಮಿಟಿದಾಗ ಎಬ್ಸಿ ನಮ್ಮದು 2ನೇ ಕಂತಿನ ಬಿಲ್ಲು ರಿಲೀಸ್ ಮಾಡಿಸ್ರಿ, ನಮ್ಮ ಕಾಮಗಾರಿಗಳನ್ನ ಪೂರ್ಣಗೊಳಿಸ್ಕೊತೇವೆ ಅಂತೇಳಿ ಅವ್ರಿಗೆ ನಾವು ಮೊದಲು ಕೇಳಿದೆವು ಮತ್ತು ಇನ್ನೊಂದು ಸರಿ ನಾವು ಕೇಳ್ತೇವೆ. ಆದರೂ ಅವರು ಭಾಳಷ್ಟು ವಿಸಿಟ್ ಕೊಟ್ಟಿದ್ದಾರೆ. ಮತ್ತು ಮುಂದಿನ ದಿನದಲ್ಲಿ ನಾನು ಎಲ್ಲ ರಿಲೀಸ್ ಮಾಡಿಸ್ತೀನಿ, ನಿಮ್ಮ ಕೆಲಸ ಅರ್ಧಕ್ಕೆ ನಿಂತವ ನನಗೆ ಗೊತ್ತಿದೆ ಅಂತೇಳಿ ಅವರು ಬೆಂಗಳೂರಿನಲ್ಲಿ ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಆದ್ರೆ ಅಲ್ಲೇನು ಕೇಳ್ತಿದಾರೆ, ಡಿಜಿಟಲ್ ಖಾತಾ ಬೇಕು. ಡಿಜಿಟಲ್ ಖಾತಾ ಯಾವಾಗ ಬೇಕು? ನಾವು 2000 ಇಂಪ್ಲಿಮೆಂಟ್ ಇದು ಇನ್ನು ನಮ್ಮ ನಿಗಮ ಮಂಡಳಿ ಇಂಪ್ಲಿಮೆಂಟ್ ಆಗೋದಕ್ಕಿಂತ ಪೈಲೆ ಇವೆಲ್ಲ ಅಪ್ರೂವಲ್ ಆಗಿನವು ಇವು. ಅವಾಗ ನಮಗೆ ಡಿಜಿಟಲ್ ಖಾತಾ ಕೇಳಿಲ್ಲ, ಮ್ಯಾನ್ಯುವಲ್ ಖಾತಾ ಮೇಲೆ ಅಪ್ರೂವ್ ಮಾಡಿದ್ದಾರೆ. ಇವಾಗ ಅರ್ಧ ದುಡ್ಡು ಕೊಟ್ಟಿದ್ದಾರೆ, ಇನ್ನು ಅರ್ಧ ದುಡ್ಡು ಅಷ್ಟಕ್ಕೆ ಹಿಡ್ಕೊಂಡಾರ ಅವರು. ಯಾಕ್ರಿ ಹಿಂಗಂತ ನಾವು ಕೇಳಕ್ ಹೋದ್ರ, ಇಲ್ಲ ಡಿಜಿಟಲ್ ಖಾತಾ ಬೇಕಪ್ಪ, ನಮ್ಮ ರೂಲ್ಸ್, ನಮ್ಮ ನಿಗಮ ಮಂಡಳಿ ರೂಲ್ಸ್ ಈ ಥರ ಇದೆ. ಅಲ್ಲಪ್ಪ, ಈಗ ಹೊಸ ಏನು ಅರ್ಜಿ ಕೇಳ್ತಾರೆ ಅದಕ್ಕೆ ನೀವು ಕೇಳ್ರಿ, ಅದು ಒಪ್ತಿದೆ ನಾವು ಕೊಡ್ತೀವಿ, ಇಲ್ಲಾಂದ್ರೆ ನಾವು ಹಾಕಲ್ಲ ಅರ್ಜಿ. ಹಳೇದು ಆಲ್ರೆಡಿ ಅರ್ಧ ದುಡ್ಡು ಕೊಟ್ಟಿದ್ದೀರಿ ಮ್ಯಾನ್ಯುವಲ್ ಖಾತಾ ಮೇಲೆ, ಮತ್ತು ಇವಾಗ ಅರ್ಧ ದುಡ್ಡು ಯಾಕೆ ರೊಕ್ಕಿಸಿರಿ ಕೊಡ್ರಿ ಅಂದಾಗ ನಾವು ಸರ್ಕಾರಕ್ಕೆ ನಾವು ಕೇಳ್ತೇವೆ. ಸರ್ಕಾರ ನಮ್ಗೆ ಒಂದು ವೇಳೆ ಯಾವ್ದಾರ ಮಾರ್ಗದರ್ಶನ ಕೊಟ್ಟು ಅಂದ್ರೆ ನಾವು ರಿಲೀಸ್ ಮಾಡ್ತೇವೆ ಅಂತ ಹೇಳಿ MD ಅವರು ನಮಗೆ ಮಾತಾಡಿದಾರೆ. ನಾವು ಬೆಂಗಳೂರಿಗೆ ಹೋಗಿ ನಾವು
ಅದಕ್ಕಾಗಿ ನಮ್ಮ ಜಿಲ್ಲೆಗ ನಮ್ಮ ಕ್ರಿಶ್ಚಿಯನ್ ಇಡೀ ನಮ್ಮ ರಾಜ್ಯದಲ್ಲಿ ಥರ್ಡ್ ಪ್ಲೇಸ್ ಮೇಲೆ ಇದೆ. ಈ ರವಿ ನಿಜಾಂಪುರ ಏನ ನಮ್ಮ ಸಮಾಜಕ್ಕೆ ಡ್ಯಾಮೇಜ್ ತರ್ತಾನ, ಕೆಟ್ಟ ಸಂದೇಶ ಮಾಡ್ತಿದ್ದಾನ. ನಮ್ಮಲ್ಲಿ ಬಿ ಅನೇಕ ಸಂಘಟನೆ ಕ್ರಿಶ್ಚಿಯನ್ ಸಂಘಟನೆಗಳಿವೆ, ಅವ್ರಿಗೆ ಗೊತ್ತಿದೆ ನಮ್ಮಲ್ಲಿ ಏನು ಕೆಲಸ ನಡೆದಿದೆ ಅವ್ರಿಗೆ ಗೊತ್ತಿದೆ. ಅವ್ರು ಖಂಡನೆ ಮಾಡ್ಬೇಕು, ಅವ್ರಿಗೆ ಗೊತ್ತಿದೆ, ಕೆಲಸ ಆಗ್ತಿದೆ ಗೊತ್ತಿದೆ. ಅವ್ರು ಯಾರು ಖಂಡನೆ ಮಾಡ್ತಿಲ್ಲ, ಯಾರಿಗೆ ಸರ್ಕಾರ ಗಮನಕ್ಕೆ ತರ್ತಿಲ್ಲ. ಅವರು ನೀ ಯಾರಪ್ಪ ಕ್ರಿಶ್ಚಿಯನ್ ಅಂತ ಹೇಳಿ ಚರ್ಚ್ ಕಟ್ತಿ, ಸಂವಿಧಾನ ಕಟ್ತಿ, ಅಲ್ಲಿ ಅರ್ಧಕ್ಕೆ ನಿನ್ನ ಕಾಮಗಾರಿ ನಿಂತದ, ನಿನ್ನ ಊರಾಗ ನಿನ್ನ ಕೆಲಸ ಮುಗಿಸಿ ಇನ್ನೊಂದು ಊರಾಗ ಆಗ ಉಂಟು ಅಂತ ಹೇಳಬೇಕು, ಅದು ಸರ್ಕಾರ. ಆದ್ರೆ ನೀನು ಎಸ್ಸಿ ಇದ್ದೆ ಅಂತ ಹೇಳಿ ಮತ್ತೆ ಇಲ್ಲಿ ಕ್ರಿಶ್ಚಿಯನ್ ಅಂತ ಹೇಳಿ ಇಲ್ಲ ಒಂದು ದಾಖಲಾತಿ ಅದ ನೋಡ್ರಿ. ಕಾಪಿ ಕೊಡ್ತೀನಿ ನಾನು, ಈಗ ನೋಡ್ರಿ, ಇದು ನೋಡ್ರಿ ಮಾಧ್ಯಮದ ಮುಂದೆ ಪ್ರಕಟ ಮಾಡ್ತಿದ್ದೀನಿ. ಈ ವ್ಯಕ್ತಿ ಇದು ಸ್ಟೇಟ್ ನ್ಯೂಸ್ ಮಾಡ್ಬೇಕು ನೀವು. ನಮ್ ಕ್ರಿಶ್ಚಿಯನ್ ಸಮಾಜಕ್ಕೆ ದಬ್ಬ ತರ್ತಾರ. ನಮ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಲ್ಲಿ ದೊಡ್ಡದ ಜಿಲ್ಲೆದಾಗ ಒಳ್ಳೆ ರೀತಿಯಿಂದ ಎಲ್ಲ ಕೆಲಸ ನಡೆದದ. ಇವ ಏನ್ ಮಾಡ್ತಾನ, ಸೆಕ್ರೆಟರಿ ಇದ್ದೆ ಅಂತ, ಬ್ಯಾಂಕ್ ಹೋಲ್ಡರ್ ಅದನ್ನ ಸೆಕ್ರೆಟರಿ ಇದ್ದೆ ಅಂತ. ಇಲ್ಲಿ ಬಿಜೆಪಿದವರಿಗೆ ಬ್ಲಾಕ್ ಮೇಲ್ ಮಾಡಿ ನಾ ಇದ್ದೆ, ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಇದೆ ಅಂತ ಹೇಳಿ ಅವ್ರಿಗೆ ಅವ್ರು ನಮ್ಮ ಬಿಜೆಪಿ ಪಕ್ಷಕ್ಕ ಒಂದು ದಬ್ಬ ತರ್ತಿದೆ. ನೀವು ಕೂಡಲೇ ಇನ್ಮೇಲೆ ಕ್ರಮ ತಗೋಬೇಕು. ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ಅಥವಾ ನಮ್ ಕ್ರಿಶ್ಚಿಯನ್ದವ್ರು ನಾವು ಇನ್ಮೇಲೆ ಅಧ್ಯಕ್ಷ ತಗೊಂಡ್ ಇನ್ಮೇಲೆ ಕ್ರಮ ತಗೋಬೇಕು. ನಮ್ಮ ಡಿಸ್ಟ್ರಿಕ್ಟ್ ಸೂಪರಿಂಟೆಂಡೆಂಟ್ ಅವ್ರು ಲೆಟರ್ ಕೊಟ್ಟಾಗ ನಮ್ದೆಲ್ಲ ಅನುದಾನ ಬರ್ತದೆ. ಈಗಾಗಲೇ ಅವ್ರಿಗೆ ಹೇಳಿದೇವ್ ಸರ್, ನಮ್ಮ ಮೆಥಡಿಸ್ಟ್ ಸ್ಟೇಟ್ ಸಭೆ ಅವ, ಫಸ್ಟ್ ನೀವು ಮೀಟಿಂಗ್ ಮಾಡಿ ಯಾವ್ದು ಅನ್ಕಂಪ್ಲೀಟ್ ಅದ ಕಂಪ್ಲೀಟ್ ಮಾಡಿಸ್ರಿ, ಇನ್ನು ಯಾವ್ದು ಅನುದಾನ ಬರ್ಬೇಕದ ನೀವು ಸರ್ಕಾರಕ್ಕೆ ಪತ್ರ ಬರ್ರಿ ಅಂತ ನಾನು ಹೇಳಿ ರೆಡಿ. ಆದ್ರೆ ಇಂಥ ವ್ಯಕ್ತಿ ಬಗೆದಾಗ ಯಾವ ತಪ್ಪು ಸಂದೇಶ ಇವ ಮುಟ್ಟಿಸ್ಬೇಡ್ದು. ಕೂಡಲೇ ಇನ್ಮೇಲೆ ಕ್ರಮ ಆಗ್ಬೇಕು. ಇವ ದುಡ್ಡು 80 ಲಕ್ಷ ದುಡ್ಡು ಬಳಕೆ ಮಾಡಿದ್ದಾನೆ ಇವ ವ್ಯಕ್ತಿ ಕ್ರಿಶ್ಚಿಯನ್ ಅಂತ ಹೇಳಿ. ಕಾನೂನು ಕ್ರಮ ಇವ್ರ ಮೇಲೆ ಆಗ್ಬೇಕು. ನಿಮ್ಗೆ ಮೀಡಿಯಾದವ್ರಿಗೆ ನಾನು ಒಂದು ಬಯಸ್ತೀನಿ, ಯಾವುದೇ ಒಂದು ನಿಮ್ಗೆ ಮಾಹಿತಿ ಬೇಕು ಅಂದ್ರೆ ನಮ್ಮ ಜಿಲ್ಲಾ ಅಲ್ಪಸಂಖ್ಯಾತ ಕಲ್ಯಾಣ ಅಧಿಕಾರಿಯವ್ರ ಹತ್ರ ಎಷ್ಟು ಅನುದಾನ ಬಂದಿದೆ, ಎಷ್ಟು ಅನ್ಕಂಪ್ಲೀಟ್ ಇದೆ, ಅನುದಾನ ಇನ್ನು 2ನೇ ಕಂತಿನ ಎಷ್ಟು ಬರ್ಬೇಕಿದೆ, ತಮ್ಗೆಲ್ಲ ಸ್ಪಷ್ಟ ಮಾಹಿತಿ ಕೊಡ್ತಾರೆ ಅಧಿಕಾರಿ. ಸುಮ್ಮನೆ ಅಧಿಕಾರಿಗಳಿಗೆ 400 ಕೋಟಿ ಬಂದಿದೆ ಬೀದರಲ್ಲಿ, ಅಧಿಕಾರಿ ಶಾಮೀಲ್. ಎಲ್ಲಪ್ಪ ನಿನ್ನ ಮಾಹಿತಿ ಏನಿದೆ? ಇವಾಗ ಏನ್ ಹೇಳ್ತಾನ, 5ನೇ ತಿಂಗಳದಾಗ 120 ಕೋಟಿ ಹಗರಣ, ಪೂರ್ಣ ಅನುದಾನ ಬಿಡುಗಡೆ ಆಗಿದೆ, ಕಾಮಗಾರಿ ಆಗಿಲ್ಲ. ಎಷ್ಟೋ ಚರ್ಚ್ಗಳು ಅರ್ಧ ಕಾಮಗಾರಿ, ಇನ್ನು 190 ಫೈಲ್ ಬೆಂಗಳೂರಿನಲ್ಲಿದೆ. ಅಧಿಕಾರಿ ನಮ್ಮ ಭೇಟಿ ಆಯ್ತಾ, ಸರ್ ರಿಲೀಸ್ ಮಾಡ್ರಿ, ನಮ್ಮ ಚರ್ಚ್ಗಳ ನಾಯಿ ಹೋಗ್ತಿವೆ, ನಮ್ಮ ಚರ್ಚಿನ ಬಿಲ್ಡಿಂಗ್ ಹಾಳಾಗ್ತಿದೆ, ಅರ್ಧ ಬಿಲ್ ಮಾಡ್ರಿ ಅಂತ ಹೇಳ್ತಿದ್ದೆವು, ಇನ್ನೂ ಮಾಡಿಲ್ಲ. ಈಗ ಅವರು ಒಂದು ತಂಡ ಬರ್ತಿದೆ ಇನ್ಸ್ಪೆಕ್ಷನ್ಗೆ, ಬರ್ಲಿಕ್ಕೆ ನಮ್ಗೆ ಸ್ವಾಗತ ಅದ. ನಮ್ದು ಕಮ್ಯುನಿಟಿ ಅದ, ಬರಲಿ ಇನ್ಸ್ಪೆಕ್ಷನ್ ಮಾಡಲಿ, ಯಾವ್ದು ಕರೆಕ್ಟ್ ಅದ ಅದಕ್ಕೆ ಅನುದಾನ ಕೊಡಲಿ, ಯಾವ್ದು ತಪ್ಪದ ಅದಕ್ಕೆ ಏನದ ಅದು ಅವ್ರ ಕಾನೂನು ಪ್ರಕಾರ ಕ್ರಮ ತಗೊಲ್ಲ ಅವ್ರು. ಇದಕ್ಕೆ ನಾನು ಮಾಧ್ಯಮದ ಮುಂದೆ ಇಷ್ಟೇ ಸ್ಪಷ್ಟಪಡ್ತೀನಿ, ಯಾವ ಅಧಿಕಾರಿ ನಮ್ಮ ಕ್ರಿಶ್ಚಿಯನ್ ಸಮಾಜಕ್ಕೆ ದಬ್ಬಳೆ ಕೆಟ್ಟು ಸಂದೇಶ ಕೊಡ್ತಿದ್ದಾನೆ ಅಂತ ವಿರೋಧ ನೀವು ಖಂಡನೆ ಮಾಡ್ಬೇಕು. ನನ್ನ ಹೆಸರು ಸಂಜೀವ್ ಕುಮಾರ್ ಚಿಲ್ಲರ್ಗಿ, ನಾನು ಮಾಜಿ ತಾಲೂಕು ಪಂಚಾಯತ್ ಸದಸ್ಯನಿದ್ದೀನಿ. ನಾನು ಸಮಾಜ ಪರವಾಗಿ ನಾನು ಮಾತಾಡ್ತೀನಿ. ನನ್ನ ವೈಯಕ್ತಿಕ ಅವನು ನಮ್ದು ಏನು ದುಶ್ಮನ ಇಲ್ಲ. ಆದ್ರೆ ಹಿಂಬರ್ ತಗೊಂಡ ಹೇಳಿನ ಪ್ರಕಾರ ಒಂದು ಮಾತಿಗೆ ಹಿಂಬರ್ ತಗೊಂಡ ತಿರುಗಿ ಮತ್ತೆ ಯಾನ್ ಹೇಗೋದ ಗೊತ್ತಿಲ್ಲ, ಮತ್ತೆ ಊರು ಓಡಾಡ್ತಿದ್ದಾನೆ. ಅದು ಆಗಿಲ್ಲ ಇದು ಆಗಿಲ್ಲ. ಯಾಕಪ್ಪ ಇಂಥ ತಪ್ಪು ಸಂದೇಶ ಕೊಡ್ತೀನಿ? ನೀನು ಊರಾಗಿಂದ ಏನು ಕೆಲಸ ಅದಪ್ಪ, ನೀನು ಮುಗಿಸ್ ಫಸ್ಟು. ಆ ಬೇರೆ ಊರದಾಗ ಹೋಗಿ ನೀ ಆಗ್ಯದಿಲ್ಲ ನೋಡಿ. ನಮ್ಮ ಜಿಲ್ಲೆ ಡಿಸ್ಟ್ರಿಕ್ಟ್ ಸೂಪರಿಂಟೆಂಡೆಂಟ್ ಅವ್ರು ಇಡೀ ಏನದ ಬೀದರ್ ಜಿಲ್ಲೆ ನಮ್ಮ ಎಷ್ಟು ಮೆಥಡ್ ಸಭೆ ಅವ ಎಲ್ಲಕ್ಕ ವಿಸಿಟ್ ಕೊಡ್ತಿದ್ದಾರೆ. ಯಾವ್ದು ಅನ್ಕಂಪ್ಲೀಟ್ ಇದೆ ಕಂಪ್ಲೀಟ್ ಮಾಡಿಸ್ತಾರ, ಯಾವುದು ಹಣ ದುರ್ಬಳಕೆ ಆಗಿದೆ ಅದು ಸರ್ಕಾರಕ್ಕೆ ಅವ್ರನ್ನ ರಿಪೋರ್ಟ್ ಕೊಡೋರು. ನಮ್ಮ ದೊಡ್ಡ ಸಭೆ ಅದ ಮೆಥಡಿಸ್ಟು, ಇಡೀ ನಮ್ಮ ಸೌತ್ ಕರ್ನಾಟಕದ ಬೀದರ್ ಜಿಲ್ಲೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಮೆಥಡಿಸ್ಟ್ ಸಭೆ ಅದ. ಈ ಮೆಥಡಿಸ್ಟ್ ಸಭೆಗೆ ಡ್ಯಾಮೇಜ್ ಮಾಡ್ಬೇಕಂತ ಹೇಳಿ ಆ ವ್ಯಕ್ತಿ ಹೊರಟನ. ಅವನ ವಿಷಯದಲ್ಲಿ ಸವಿಸ್ತರವಾದ ಒಂದು ನೀವು ವಿಚಾರ ಮಾಡಿ ಅವನ ವಿರೋಧವಾಗಿ ಸರ್ಕಾರದಲ್ಲಿ ಅವನ ಮೇಲೆ ಪ್ರಕರಣ ದಾಖಲು ಮಾಡ್ಬೇಕಂತ ಹೇಳಿ ನನ್ನೊಂದು ಮನವಿ ಇದೆ.